ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ಇನ್ನು ನನಗೆ ಉತ್ಸಾಹ ಬರುತ್ತೆ, ಇನ್ನು ಏನಾದರೂ ಮಾಡಬೇಕು, ಇನ್ನೂ ಏನಾದರೂ ಒಳ್ಳೆ ಮಾಹಿತಿ ಕೊಡೋ ವಿಡಿಯೋ ಮಾಡಬೇಕು ಅಂತಂದೇಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಎಲ್ಲ ತಾಯಂದಿರಿಗೂ ಅಂದರೆ ಎಲ್ಲ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳಿಗೆ ಉಪಯೋಗ ಅಂತ ಎದೆಯಲ್ಲಿ ಹೆಚ್ಚಿಸ್ಬೇಕಂದ್ರೆ ಏನು ಮಾಡಬೇಕು ಅಂತ ಫಸ್ಟಿಗೆ ಪ್ರೆಗ್ನೆಂಟ್ ಇದ್ದಾಗಲಿಂದನೇ ನಾವು ತಿಳ್ಕೊಬೇಕು. ಮತ್ತು ಆಹಾರನೂ ಸೇವಿಸಬೇಕು. ಏನು ಆಹಾರ ಸೇವಿಸ್ಬೇಕಂತ ಹೇಳ್ತೀನಿ. ಫಸ್ಟ್ ಬಂದು ಸೊಪ್ಪುಗಳು ತಿನ್ನಿ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈ ಥರ ಪಾಲಕ್ಗಳು ತಿನ್ನಿ. ಪಾಲಕ್ ಸೊಪ್ಪುಗಳು ತಿನ್ನಿ. ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಮತ್ತು ಊಟ ಬಂದು ಸೋನಾ ಮಸೂರಿ ತಿನ್ನಬೇಡಿ, ಯಾಕಂದರೆ ಅದು ಪಾಲಿಸ್ ಮಾಡಿ ಅಕ್ಕಿ ಆಗಿರುತ್ತೆ. ಸೊಸೈಟಿ ಅಕ್ಕಿ ತಿನ್ನಿ, ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಮತ್ತು ಬಂದು ಹಣ್ಣು ತರಕಾರಿಗಳು ತಿನ್ನಿ, ಹಣ್ಣುಗಳು ತಿನ್ನಿ, ಹಾಲು ಅದಕ್ಕೂ ಉತ್ಪತ್ತಿ ಆಗುತ್ತೆ. ಮತ್ತು ಬಂದು ಪ್ರೆಗ್ನೆಂಟ್ ಇರ್ತೀವಲ್ವ, ಆವಾಗಲೇ ಹಾಲು ಉತ್ಪತ್ತಿ ಆಗ್ತಿರುತ್ತೆ. ಅದಕ್ಕೆ ನಾವು ಪ್ರೆಗ್ನೆಂಟ್ ಇರುವಾಗ ಆಹಾರ ಚೆನ್ನಾಗಿ ತಿನ್ನಬೇಕು. ಅವಾಗ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಡೆಲಿವರಿ ಆದ ಟೈಮಲ್ಲಿ. ಮತ್ತು ಮಗುನೂ ಹೆಲ್ದಿಯಾಗಿರುತ್ತೆ. ನಾವು ಅಂದರೆ ಹೆಲ್ದಿ ಫುಡ್ ತಿನ್ನಬೇಕು, ಯಾವ ಬೇಕಾದ್ರೆ ತಿನ್ನಬಾರ್ದು. ಏನು ಸೊಪ್ಪುಗಳು ತಿನ್ನಬೇಕು, ಹಣ್ಣುಗಳು, ತರಕಾರಿಗಳು ಈ ಥರ ತಿನ್ನಬೇಕು. ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಮತ್ತು ನಾನ್ ವೆಜ್ ಬಂದು ಏನು ಊಟ ಮಾಡಬೇಕಂದ್ರೆ ಚಿಕನ್ ಏನು ಅಷ್ಟು ಹಾಲು ಉತ್ಪತ್ತಿ ಕೊಡಲ್ಲ. ಮತ್ತು ಜವಾರಿ ತತ್ತಿ ಅಂತಾರಲ್ಲ ಅವು ತಿನ್ನಿ. ಮತ್ತು ಇದು ಮೀನ ಮಾತ್ರ ಸಖತ್ ಹಾಲು ಉತ್ಪತ್ತಿ ಆಗುತ್ತೆ ನೋಡಿ, ಮೀನ ತಿನ್ನಿ. ಮತ್ತು ಇದು ಮಟನ್ ಒಳಗೆ ಅದು ಬರುತ್ತಲ್ಲ ಕೊಳ್ಪಚ್ಚಿ, ನಾನು ಡೆಲಿವರಿ ಆದಾಗ ನಮ್ಮ ಮನೆಗೆ ತರ್ತಿದ್ರು ಕೊಳ್ಪಚ್ಚಿ, ಬಟ್ಟಿ, ಏನು ಮತ್ತು ತಲೆ ಮಾಂಸ, ಕುರಿ ತಲೆ ಮಾಂಸ ತಿನ್ನಿ. ಮತ್ತು ಕುರಿ ಮೆದುಳು ಅವು ತಿನ್ನಿ. ಕಾಳುಗಳಲ್ಲಿ ಯಾವುದಾದ್ರೂ ಕಾಳು ಮಡಿಕೆ ಕಟ್ಟಿ ತಿನ್ನಿ, ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಇದು ಹಾಲು ಕಾಳಿಂದ ಹೊಟ್ಟೆ ಹಿಡಿಯುತ್ತೆ. ಹಾಲು ಕುಡಿಯುತ್ತಲ್ಲ ಮಗು, ಅವಾಗ ಹೊಟ್ಟೆ ಹಿಡಿಯುತ್ತೆ ಮಗುಗೆ. ಹಾಗಾಗಿ ಅಲಸಂದಿ ಕಾಳು ಬೇಡ, ಅದು ತಿನ್ನೋದು. ಇವು ಇನ್ನು ಬೇರೆ ಕಾಳುಗಳು ಅದಾವಲ್ಲ, ಇವೆಲ್ಲ ತಿನ್ನಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಪ್ರೆಗ್ನೆನ್ಸಿ ಇರುವಾಗೆ ತಿನ್ನಿ, ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ಡೆಲಿವರಿ ಆದಮೇಲೆ ಏನು ತಿನ್ಬೇಕಂದ್ರೆ ಮೇನ್ ಸುಡ ನೀರು ಕುಡೀರಿ. ಡೆಲಿವರಿ ಆದಮೇಲೆ ಸುಡ ನೀರು ಕಂಟಿನ್ಯೂಸ್ ಆಗಿ 5th ಮಂತ್ವರೆಗೂ ಕುಡೀರಿ. ನೀರು ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಸುಡ ನೀರ್ಲಿಂದನೂ ಒಳ್ಳೆ ಹಾಲು ಉತ್ಪತ್ತಿ ಆಗುತ್ತೆ. ಮತ್ತು ಗಂಜಿ ಕೊಡ್ತಾರೆ, ಮತ್ತು ತುಪ್ಪ ಚೆನ್ನಾಗಿ ಸೇವಿಸಿ. ಅದು ಗಂಜಿ ಕೊಡ್ತಾರಲ್ವಾ, ಏನು ತೆಳು ಗಂಜಿ, ಇದು ಉಪ್ಪಿಟ್ಟು ರವಲಿಂದ ಮಾಡಿಕೊಡ್ತಾರಲ್ವ, ಅದು ತಿನ್ನಿ. ಬೆಲ್ಲ ತಿನ್ನಿ, ಬೆಲ್ಲಲಿಂದ ಹೀಟ್ ಇಲ್ವಾ, ಅದನ್ನು ತಿನ್ನಿ, ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಇವೆಲ್ಲ ತಿನ್ನಿ. ಮತ್ತು ಡೆಲಿವರಿ ಆದ ತಕ್ಷಣ ನಾವು ಕೊಡ್ತಾರಲ್ವ, ಅವೇನು ಖಾರದಚ್ಚು, ಅವು ತಿಂದ್ರೂ ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಮತ್ತು ಸಿಜರಿನ್ ಆದವ್ರಿಗೆ ಕೊಡಲ್ಲ, ಯಾಕಂದರೆ ತಿಂಡಿ ಅಲ್ವಾ, ಏನು ಸ್ಟಿಚಸ್ ಮಾಡಿರ್ತಾರಲ್ವ, ಅಲ್ಲಿ ಪೇನ್ ಆಗುತ್ತೆ ಮತ್ತು ಉರ್ಪ ಬರುತ್ತೆ ಅಂತಂದೇಳಿ ತಿನ್ಸಲ್ಲ ಸಿ ಸೆಕ್ಷನ್ ಆದವರಿಗೆ. ಹಾಗಾಗಿ ಸಿ ಸೆಕ್ಷನ್ ಆದವರು ಸ್ಕಿಪ್ ಮಾಡಿ ಬೇರೆ ಇನ್ನೇನು ಹೇಳಿದ್ದೀನಲ್ವ, ಇವೆಲ್ಲ ತರಕಾರಿಗಳು ಮತ್ತು ನಾನ್ ವೆಜ್ಜು ಮತ್ತು ಫುಡ್ಸು ಇವೆಲ್ಲ ಚೆನ್ನಾಗಿ ತಿನ್ನಿ. ಅನ್ನ ತಿನ್ನಿ, ಆದರೆ ಸೋನಾ ಮಸೂರಿ ತಿನ್ನಬೇಡಿ. ಸೊಸೈಟಿ ತಿನ್ನಿ. ಸೋನಾ ಮಸೂರಿ ಪಾಲಿಸ್ ಮಾಡಿರ್ತಾರಲ್ವ, ಒಳ್ಳೆ ಅದಲ್ಲ. ಸೊಸೈಟಿ ತಿಂದರೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.